ಒಂದು ಸೆಕೆಂಡ್ ಕೈ ಕಾಲೇ ಆಡಲಿಲ್ಲ ಗೊತ್ತಾ. ಆಲ್ಸೋ ಗುಡ್ ನ್ಯೂಸ್ ಹೇಳಬೇಕು, ಮೇಡಮ್ ಒಂದು ಕತೆ ಮಾಡಿದ್ರು ಇವಾಗ. ನೀವು ಇಂಡಿಯನ್ಸ್ ಅಲ್ವಾ, ಈ ಭಾಷೆ ನಾನು ಕೇಳೇ ಇಲ್ಲ. ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ರಾತ್ರಿ 8:15 ಹಾಗೆ ಮನೆಗೆ ಬಂದು ನಾನು ಊಟನೂ ಮಾಡಲಿಲ್ಲ. ಐ ವಾಸ್ ಸೋ ಟಯರ್ಡ್. ಸೊ ಒಂಚೂರು ಬಿಸಿನೀರು ಅದು ಇದು ಕುಡಿದ್ಬಿಟ್ಟು ಮಲಗಿಬಿಟ್ಟೆ, ಸ್ನಾನ ಎಲ್ಲ ಮಾಡಿಕೊಂಡು. ಆ್ಯಂಡ್ ಇವತ್ತು 6 ಗಂಟೆಗೆ ಎದ್ದೆ. ಬಿಕಾಸ್ ಅಲ್ಲಿ ಡೈಲಿ ನಾವು 5:30 ಒಳಗೆ ಎದ್ಬಿಡ್ತಾಯಿದ್ವಿ. ನೈಟ್ ಬೇಗ ಮಲ್ಕೋತಾ ಇದ್ವಿ, ಬೆಳಗ್ಗೆ ಬೇಗ ಎದ್ದೊಳ್ತಾಯಿದ್ವಿ. ಬಿಕಾಸ್ ಅಲ್ಲಿ ಬೇಗ ಕತ್ಲೆ ಆಗೋಗುತ್ತೆ ಆ್ಯಂಡ್ ಬೇಗ ಬೆಳಕಾಗುತ್ತೆ ಅಂತ. ಸೊ ಅದೇ ರೊಟೀನ್ ಸೆಟ್ ಆಗಿದೆ ಆ್ಯಂಡ್ ಐ ವಾಂಟ್ ಟು ಕೀಪ್ ಇಟ್ ದಟ್ ವೇ ಓನ್ಲಿ. ಸೊ ಹಾಗಾಗಿ ಪಾಪುನೂ 6 ಗಂಟೆಗೆ ಎದ್ಲು, ನಾನು 5:45 ಎದ್ದೆ. ಸೊ ಅವಳು ಇವತ್ತು ಏನದು ಅಂಬೇಡ್ಕರ್ ಜಯಂತಿ ಅಲ್ವಾ, ಗವರ್ಮೆಂಟ್ ಹಾಲಿಡೇ. ಸೊ ನಮ್ಮ ಮಾವ ಎಲ್ಲರೂ ಇದ್ದಾರೆ, ಅವ್ರ ಜೊತೆ ಆಟಾಡ್ತಾ ಇದ್ದಾಳೆ. ಅವಳು ಬೇರೆ ಒಂದು ವಾರದಿಂದ ನೋಡಿಲ್ವಲ್ಲ, ಸೊ ಅವ್ರ ಜೊತೆ ಆಟಾಡ್ತಾ ಇದ್ದಾಳೆ. ನಾನಿವಾಗ ಬಟ್ಟೆ ಎಲ್ಲ ಒಗ್ಯಕ್ಕೆ ಹಾಕೋಣ ಅಂತ ಬಂದೆ, ಗ್ರೀನ್ ಟೀ ಎಲ್ಲ ಕುಡ್ಕೊಂಡು. ಸೊ ಲೆಟ್ಸ್ ಡೂ ದ್ಯಾಟ್. ನೋಡಿ ಇಲ್ಲಿ ಎಲ್ಲ ಹೆಂಗೆ ತುಂಬ್ಕೊಂಬಂದಿದ್ದೀವಿ. ಪುಟ್ ಇಟ್ ಟು ವಾಶ್. ಮೇ ಬಿ 2 ರೌಂಡ್ ಬೇಕಾಗುತ್ತೆ. ಇಟ್ಸ್ ಓಕೆ. A few moments later. ನಳಿ ಆಂಟಿ ಟ್ಯಾನಿಗೆ ಏನೋ ಹುಡುಕ್ಬಿಟ್ಟು ಅವ್ರ ಪಾರ್ಲರ್ ಆಂಟಿ ಹೇಳಿದ್ದಂತೆ. ಸೊ ಅವ್ರು ಹಚ್ಕೊಳ್ಳೋಕ್ಕೆ ಮಾಡಿದ್ರು, ಹಂಗೆ ಜಾಸ್ತಿ ಇತ್ತು ಅಂತ ನನಗೂ ಕೊಟ್ಟರು, ಟ್ರೈ ಮಾಡಿ ನೋಡು ಅಂತ. ಇದು ಬೆಲ್ಲ ಮತ್ತು ಹುಣಸೆ ಹಣ್ಣಂತೆ, ಇದನ್ನು ಹಚ್ಕೊಂಡ್ರೆ ಟ್ಯಾನ್ ಹೋಗುತ್ತೆ ಅಂತ ಕೊಟ್ಟರು. ನೋಡೋಣ ಅಂತ ಹಚ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಇನ್ನು ಒಂದು ಅರ್ಧ ಗಂಟೆಯಿಂದ 1 ಅವರ್ ಬಿಟ್ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಬೇಕಂತೆ. ಹಚ್ಕೊಂಡು ನನಗೆ ಜಾಸ್ತಿ ಹಣೆ ಮತ್ತು ಮೂಗು ಅಷ್ಟೇ, ಇದೆಲ್ಲ ಏನೂ ಆಗಿಲ್ಲ, ಬಟ್ ಹಚ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಚಿಂಚು ಎಲ್ಲಿ ಐಸು ಬೀಚು ಹೋಗ್ಬೇಕು ಬೀಚ್ಗೆ. ಮಾಲ್ಡೀವ್ಸ್ ಹೋಗೋಣ ಚಿಂಟು. ಲಿಪ್ಸ್ಟಿಕ್ ಹಾಕಿ ಹೋಗೋಣ ಮಾಲ್ಡೀವ್ಸ್ಗೆ. ಹೋಗೋಣ ಬೇಡ? ನಾಚಿಕೆ ಆಗೋಯ್ತು ನೀನು ನೋಡಿದ್ದಕ್ಕೆ. ಕಲರ ಸೀದೋಗಿದೆ. ಆಮೇಲೆ ಬೆಸ್ಟ್ ಟ್ರಿಪ್ ಅಂತ ದಿ ಬೆಸ್ಟ್ ಟ್ರಿಪ್. ಆಮೇಲೆ ಇನ್ನೊಂದೇನೋ ಯಪ್ಪ ಹೇಳಿದ್ದೆ ಕನ್ನಡದ್ದು. ನೀವು ಇಂಡಿಯನ್ಸ್ ಅಲ್ವಾ, ಈ ಭಾಷೆ ನಾನು ಕೇಳೇ ಇಲ್ಲ. ಯಾವ ಕಡೆಯವ್ರು ನೀವು ಅಂತ ಕೇಳೋ. ಕರ್ನಾಟಕ, ಬ್ಯಾಂಗ್ಳೂರ್ ಅಂದೆ. ಓಕೆ ಓಕೆ ಸರ್, ನಾನು ಎಲ್ಲೂ ಕೇಳೇ ಇರಲಿಲ್ಲ, ಅದಕ್ಕೆ ಅಂತ ಕೇಳೋದು. ನಾವೆಲ್ಲೂ ಕನ್ನಡದವ್ರನ್ನ ನೋಡಲೇ ಇಲ್ಲ ಅಲ್ವಾ. ಅಲ್ಲಿ ಇಂಡಿಯನ್ಸ್ ಇದ್ರು ಒಂದಿಬ್ರು, ಬಟ್ ಕನ್ನಡದವ್ರನ್ನ ನೋಡಲಿಲ್ಲ. ಪರವಾಗಿಲ್ಲ, ಕ್ಯಾಮ್ರಾ ಬ್ರೈಟ್ ಆಗಿ ಕಾಣಿಸ್ತಾ ಇದ್ದೀನಿ. ನಿಜವಾಗ್ಲೂ ಈ ಕಲರ್ ಇಲ್ಲ, ಕ್ಯಾಮ್ರಲ್ಲಿರೋ ಕಲರ್ ಇರ್ತಿತ್ತು. ನಂದು ಪುಟ್ಟಿದ್ದು ಸ್ನಾನ ಆಯಿತು. ಆ್ಯಂಡ್ ಈ ಹುಡುಗಿ ನಾನಲ್ಲಿ ಬಿಕಿನಿ ಹಾಕ್ಕೊಂಡಿದ್ನಲ್ಲ, ಸೊ ಹಾಲು 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 ಅಂತ ಹಿಂಸೆ ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ ಅಲ್ಲಿಂದನೂ. ಇವಾಗಲೂ ಅಷ್ಟೇ, ಮಮ್ಮಿ ಹಾಲು ಬೇಕು ಅಂತ ಕಳ್ಳಿ. ಸೊ ಇವಾಗ ಅವಳು ಬೇಗ ಎದ್ದೊಳೋದು ಶುರು ಮಾಡಿದ್ಲಲ್ಲ. ಇಲ್ಲಿರುವಾಗ ಅವಳು ಒಂದು 7:30 ಹಾಗೆ ಎದ್ದವಳು, ಮತ್ತು 3 ಗಂಟೆಗೆ ಮಲಗವಳು. ಬಟ್ ಇವತ್ತು ಐ ಥಿಂಕ್ ಶಿ ವಿಲ್ ಡೋಸ್ ಆಫ್, ಅಂದರೆ 5:45 ಎದ್ದಿದ್ಲು. ತಲೆ ಸ್ನಾನ ಬೇರೆ ಮಾಡಿಸ್ದೆ ಎಣ್ಣೆ ಹಚ್ಚಿ. ಸೊ ಸ್ವಲ್ಪ ತಾಚಿ ಬಂದಂಗೆ ಅನಿಸ್ತಾ ಇದೆ ಪುಟ್ಟಿಗೆ. ಆ್ಯಂಡ್ ನಾನು ಸಿಕ್ಕಾಪಟ್ಟೆ ಶೆಕೆ. ಇಲ್ಲೂ ಅಲ್ಲೆಂಗೋ ಎ ಸಿಲಿದ್ವಿ, ಇಲ್ಲಿ ಎ ಸಿ ಇಲ್ಲ ನಮ್ಮ ಮನೇಲಿ, ಕೂಲರ್ ಇದೆ. ಫ್ಯಾನು ಕೂಲರು 2 ಹಾಕ್ಕೊಂಡಿದ್ದೀನಿ. ಇನ್ನು ಕೆಲಸಗಳು ಸಿಕ್ಕಾಪಟ್ಟೆ ಇದೆ. ಸೊ ಒಂದೊಂದೇ ಮಾಡ್ಕೊತಾ ಇದ್ದೀನಿ ಹುಡುಗಿನ ಇಟ್ಕೊಂಡು. ಆಲ್ಸೋ ಗುಡ್ ನ್ಯೂಸ್ ಹೇಳಬೇಕು, ನಾನು ಪಾಪುಗೆ ಅದು ಪಾಟಿ ಮಾಡ್ತಾರಲ್ಲ ಮಕ್ಕಳದು, ಒಂದು ಬರುತ್ತಲ್ಲ ಕಮೋಡ್ ಮೇಲೆ ಹಾಕೋದು, ಅಂದರೆ ಅವ್ರಿಗೆ ಪುಟ್ಟು ಕಮೋಡ್ ಥರ. ಸೊ ಅದನ್ನು ತರಿಸಿದ್ದೆ. ಆಲ್ಮೋಸ್ಟ್ ಒಂದು 2-3 ವೀಕ್ಸೇ ಆಯಿತು ಅನಿಸುತ್ತೆ ನಾನು ತರಿಸಿ.
ಬಟ್ ಒಂದ್ಸತಿ ಅವಳು ಕೂತಿದ್ಲು, ಅದಾದ್ಮೇಲೆ ಎದ್ರುಕೊಂಡ್ಬಿಟ್ಟು ಬೇಡ ಬೇಡ ಅಂತ ಅಂದ್ಲು ಆಯ್ತಾ. ಸೊ ನಾನು ಏನೂ ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಕೇಳ್ತಾ ಇರ್ತೀರ ಅರ್ಪಿತಾ ಪಾಟಿ ಟ್ರೈನಿಂಗ್ ಮಾಡಿದ್ರಾ ಹೆಂಗೆ ಏನು ಅಂತ. ಸೊ ನಾನು ಯಾವತ್ತೂ ಅದನ್ನು ಮಾಡಿಲ್ಲ. ಸುಸು ಮಾತ್ರ ಐ ಹ್ಯಾವ್ ಟೋಲ್ಡ್ ಹರ್, ಏನಾದರೂ ಸುಸು ಕಕ್ಕ ಅರ್ಜೆಂಟ್ ಆದರೆ ನಿನ್ನ ಮಮ್ಮಿಗೆ ಹೇಳಬೇಕು ಅಂತ. ಸೊ ಅವಳು ಇಷ್ಟು ದಿನ ಏನು ಮಾಡೋಳು ಅಂದರೆ ಸುಸು ಮಾಡಾದ್ಮೇಲೆ ಬಂದು ಹೇಳೋಳು ಮಮ್ಮಿ ಸುಸು ಅಂತ, ಅಥವಾ ಕಕ್ಕ ಮಾಡಾದ್ಮೇಲೆ ಬಂದ್ಬಿಟ್ಟು ಕಕ್ಕ ಅಂತ ಹೇಳೋಳು. ಸೊ ಐ ಕೆಪ್ ಟೆಲ್ಲಿಂಗ್ ಹರ್, ಫೋರ್ಸ್ಫುಲಿ ಅಲ್ಲ, ಪ್ರತಿ ಸತಿ ಅವಳಿಗೆ ಮಾಡಿದಾಗೂ ಮುಂಚೆನೇ ಹೇಳಬೇಕು, ಅರ್ಜೆಂಟ್ ಆದಾಗ ಹೇಳಬೇಕು, ಇಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಇವತ್ತು ಐ ಡೋಂಟ್ ನೋ ಹೌ ವಾಟ್ ವೆನ್ ಹೆಂಗೆ ಗೊತ್ತಿಲ್ಲ. ಹಾಂ ಆಯಿತು ಹೆಂಗೆ ಅಂತ ಗೊತ್ತಿಲ್ಲ. ಅವಳೇ ಬೆಳಗ್ಗೆ ಬಂದ್ಬಿಟ್ಟು ಮಮ್ಮಿ ಕಕ್ಕ ಅಂತ ಹೇಳಿದ್ಲು. ನಾನು ಬೆಳಗ್ಗೆ ಹೆಂಗಿದ್ರು ಡೈಪರ್ ಹಾಕಿತ್ತು, ಅವಾಗ ಜಸ್ಟ್ ಎದ್ದಿದ್ಲಲ್ಲ. ಸೊ ಅದಕ್ಕೆ ಸರಿ ಮಾಡು ಅಂತ ಅಂದೆ. ಅವಳೇ ಅದನ್ನು ತೊಗೊಂಬಂದ್ಬಿಟ್ಟು ಮಮ್ಮಿ ಇದು ಕಕ್ಕ ಅಂತ ಹೇಳಿದ್ಲು. ಆ ಕಮೋಡ್ ನಾನು ಬ್ರಷ್ ಮಾಡ್ತಾಯಿದ್ದೆ ಅವಾಗ. ಸೊ ಅದನ್ನು ಹಾಕ್ಬಿಟ್ಟು ಕೂರಿಸ್ದೆ, ನಾನು ಹೆಂಗಿದ್ರು ಬ್ರಷ್ ಮಾಡ್ತಾಯಿದ್ದೆ ಅಂತ. ನೀಟಾಗಿ ಕಕ್ಕ ಮಾಡಿದ್ಲು, ತೊಳಸ್ಕೊಂಡ್ಲು, ಎಲ್ಲ ಆಯಿತು. ಮತ್ತು ಇವಾಗ ಸ್ನಾನ ಎಲ್ಲ ಆಗಿ ಹಾಲು ಕುಡಿದ್ಲು ಒಂಚೂರು, ಅರ್ಧ ಕುಡ್ದಾದ್ಮೇಲೆ ಮತ್ತೆ ಅವಳು ಹೇಳಿದ್ಲು ಮಮ್ಮಿ ಕಕ್ಕ ಅಂದ್ಬಿಟ್ಟು ಅವಳೇ ವಾಶ್ರೂಮಿಗೆ ಕರ್ಕೊಂಡೋಗಿ ಅದ್ರ ಮೇಲೆ ಕೂರಿಸು ಅಂತ ಹೇಳಿದ್ಲು. ಕೂರಿಸ್ದೆ ಮತ್ತೆ ಮಾಡಿದ್ಲು. ಸೊ ಶಿ ಈಸ್ ಬಿಕಮ್ ಅ ಗುಡ್ ಗರ್ಲ್. ಹೈ ಫೈ ಮಾಡು. ಜುಟ್ಟು ಹಾಕೋತೀಯಾ? ಹೈ ಫೈ ಮಾಡೋದಕ್ಕೆ ನೀನು ಗುಡ್ ಗರ್ಲ್ ಆಗಿದೆಯಲ್ಲ, ಮಾಡು ಹೈ ಫೈ. ಗ್ರಂಥ ಇಸ್ ಅ ಗುಡ್ ಗರ್ಲ್. ಯಾಕ ಹೊಡಿಯೋದು? ಹಾಕಲು ಕಣ್ಣಲ್ಲಿ ನಿದ್ದೆ ಬಂದಿದೆ, ಎಣ್ಣೆ ಹೋಗಿಲ್ಲ ಮಗುಗೆ ಇವತ್ತು. ನಾನು ಈ ನೇಲ್ಸ್ ಮಾಡಿಸಾದ್ಮೇಲೆ ಅಂದ್ಕೊಂಡೆ ಎಲ್ಲೋ ನೇಲ್ಸ್ ಮಾಡಿಸ್ಬೇಕಾಗಿತ್ತು, ಸಮ್ಮರ್ಗೆ ಚೆನ್ನಾಗಿರುತ್ತಿತ್ತಲ್ವಾ ಬೀಚ್ಗೆ ಅಂತ. ಬಟ್ ಲುಕ್ ಎಟ್ ದಿಸ್. ನಮ್ಮ ಮನೆಗೆ ಬಂದು ಊಟ ಮಾಡಿದ ತಕ್ಷಣ ರೈಟ್ ಹ್ಯಾಂಡ್ ಯೆಲ್ಲೋ ಆಗೋಗುತ್ತೆ. ನೇಲ್ಸ್. ಸೊ ನಾವ್ ಐ ಹ್ಯಾವ್ ಯೆಲ್ಲೋ ಆ್ಯಂಡ್ ವೈಟ್. ಆಲ್ಸೋ ನನ್ನ ಕಾಲುಂಗ್ರ ಕಳೆದೋಯ್ತು, ಒಂದಲ್ಲಿ ಹೋಗಿ ತೊಗೋಬೇಕು. ಪ್ರಾಬಬ್ಲಿ ನನ್ನ ಪ್ರೆಗ್ನೆನ್ಸಿ ಟೈಮ್ ಬಿಟ್ಟರೆ, ಅದು ಸೆಕೆಂಡ್ ಥರ್ಡ್ ಟ್ರೈಮಿಸ್ಟರ್ ಬಿಟ್ಟರೆ ನಾನು ಕಾಲುಂಗ್ರ ಹಾಕದೆ ಇಲ್ಲವೇ ಇಲ್ಲ. ಐ ಲವ್ ಕಾಲುಂಗ್ರಾಸ್. ಬಟ್ ಕಳೆದೋಗಿದೆ, ನಾಳೆ ಹೋಗಿ ತೊಗೊಬರ್ಬೇಕು. ಆಲ್ಸೋ ಐ ಗಾಟ್ ಮೈ ಪೀರಿಯಡ್ಸ್ ಮಧ್ಯಾಹ್ನ ಊಟದ ಮುಂಚೆ. ಸೊ ಸ್ವಲ್ಪ ಟಯರ್ಡ್ ಆಗಿದೆ. ನಾನು ಆಲ್ಸೋ ಇವತ್ತು ಒನ್ ಆಫ್ ಮೈ ಸಬ್ಸ್ಕ್ರೈಬರ್ಸ್ ಎಟ್ ಕಮ್ ಹೋಮ್. ನಾನು ಪೀರಿಯಡ್ಸ್ ಆಯಿತು ಅಂತ ಅಂದ್ಬಿಟ್ಟು ಮೇಲೆ ವಾಶ್ರೂಮಿಗೆ ಬಂದಿದ್ದೆ. ಪಾಪ ಅವ್ರು ಬಂದಿದ್ದಾರೆ, ಯಾರು ಅಂತ ನನಗೆ ಗೊತ್ತಿಲ್ಲ. ಅವ್ರ ಮದುವೆ ಅಂತೆ, ಸೊ ಕಾರ್ಡ್ ಕೊಡೋಕ್ಕೆ ಬಂದಿದ್ರು. ನಂಗೆ ಅಭಿ ಫೋನ್ ಮಾಡಿಬಿಟ್ಟು ಯಾರೋ ಬಂದಿದ್ದಾರೆ, ಬೇಗ ಬಾ. ಲೈಕ್ ಯಾರು ಅಂತದೇನು ಗೊತ್ತಿಲ್ಲ ನನಗೂ, ಬೇಗ ಬಾ ಅಂದ. ಅಷ್ಟೊತ್ತಿಗೆ ಆಂಟಿ ಮಾತಾಡ್ತಾಯಿದ್ರು. ಪಟ್ ಅಂತ ಹೋಗಿ ಮಾತಾಡಿಸಿ ಬಂದೆ. ಇವಾಗ ಪಾಪು ಮಲಗಿದ್ಲು ಇಷ್ಟೊತ್ತು ಆಟಾಡಿ. ನಾನು ಕೆಲಸಗಳಿದೆ ಅಂದರೆ ಮುಗಿಸ್ಬೇಕು. ಅವಾಗ ಏನಿದು? ಯಾರಿಗೆ ತಿನ್ನಿಸ್ತಾ ಇದೆಯಾ ಮಮ್ಮ? ಡ್ಯಾಡಿ ಎಲ್ಲಿದೆ? ಅಲ್ಲಿ ಮಮ್ಮನ ತಿನ್ನಿಸ್ತಾ ಇದೆಯಾ? ಇವತ್ತು ಚಿಂಟುಗೆ ಸ್ಕೂಲ್ಗೆ ಮಾತಾಡ್ಕೊಂಡು ಬರಕ್ಕೆ ಹೋಗ್ತಾ ಇದೀವಿ. ಹೌ ಆರ್ ಯು ಫೀಲಿಂಗ್? ಮೇಡಮ್ನ ಸ್ಕೂಲಿಗೆ ಸೇರಿಸ್ಬಿಟ್ವಿ, ಬಿಟ್ಬಿಟ್ಟು ಬಂದ್ಬಿಟ್ವಿ. ಅವಳು ಬರ್ತಾನೆ ಇಲ್ಲ, ಅವ್ರ ಜೊತೆ ಆಟ ಆಡ್ತಾ ಇದ್ಲ. ಅವ್ರು ಅದಕ್ಕೆ ಇನ್ನೂ 1 o'clock ಇರೋದು. ಇವಾಗ ಸಮ್ಮರ್ ಕ್ಯಾಂಪ್ ನಡೀತಾ ಇದೆಯಂತೆ. ಸೊ ಅದಕ್ಕೆ ಇನ್ನೂ ಅರ್ಧ ಗಂಟೆ ಇದೆ ಅಲ್ಲ, ಆಟ ಆಡ್ತಾ ಇದ್ದಾಳೆ. ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಬಿಟ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ. ನಾಳೆಯಿಂದ ಸಮ್ಮರ್ ಕ್ಯಾಂಪ್ ಸ್ಟಾರ್ಟು 10 to 1 ನಾಳೆಯಿಂದ, ಮಂಡೇ ಟು ಫ್ರೈಡೆ. ಆ್ಯಂಡ್ ಜೂನಿಂದ ಏನು ಕಿಂಡರ್ ಗಾರ್ಡನ್ ಪ್ಲೇ ಸ್ಕೂಲ್ ಸ್ಟಾರ್ಟು. ದಟ್ ಈಸ್ 9:30 to 1:30. ದೊಡ್ಡವಳಾಗ್ಬಿಟ್ಲು ನಮ್ಮ ಮಗಳು. ಸೊ ನಾಳೆಯಿಂದ ನನಗೆ 10 to 1 ಫುಲ್ ಫ್ರೀ. 3 hour ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಮಾಡ್ಕೊತೀನಿ. ಬಾಬು ಜಿಮ್ಗೆ ಹೋಗ್ಬಿಡ್ತೀನಿ ಬಾಬು. 3 hour ಅಲ್ಲಿ 1 hour ಜಿಮ್ಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಏನಂತ್ಯ? ನಾನೊಂದು ಕಾಫಿ ಮಾಡ್ಕೊಂಡೆ, ಇವಾಗ ಹೋಗಿ ಕರ್ಕೊಂಡು ಬರುವ. ಹೆಂಗಿತ್ತವ ಸ್ಕೂಲು? ಚಾಚಿ ಬಂತ?
ಪಿನ್ನಿನ್ ಹೋಗೋಣ ಬೇಡ ಇವತ್ತು ಬೇತು ಡ್ಯಾಡಿನ ಕೇಳು ಡ್ಯಾಡಿ ಪಿನ್ನಿನ್ ಹೋಗೋಣ ಅಂತ ಮಾಡ್ತೀನಮ್ಮ ಸ್ಪಿನ್ನಿಂಗು. ನನಗೆ ಫುಲ್ ಇದೆಲ್ಲ ಬರ್ನಾ ಬಿಟ್ಟಿದೆ, ಅದ್ರ ಮೇಲೆ ಇನ್ನೊಂದು ಚೂರು ಬರ್ನಾ ಬಿಟ್ರೆ ಇಷ್ಟ ಆಗ್ಬಿಡ್ತದೆ. ಮೇಡಮ್ ಒಂದು ಕತೆ ಮಾಡಿದ್ರು. ಇವಾಗ ಊಟ ಮಾಡ್ತಾ ಇದ್ದೆ, ಧನು ಸೋಫಾ ಮೇಲೆ ಮಲ್ಕೊಂಡಿದ್ದಾನೆ, ಆಂಟಿ ದೇವ್ರ ಮನೆ ಏನೋ ಕ್ಲೀನ್ ಮಾಡ್ತಾಯಿದ್ರು. ಹೋಗಿ ಪಾಪ್ಕಾರ್ನ್ ಎತ್ಕೊಂಡು ಡ್ರಾಯರಲ್ಲಿ ಪಾಪ್ಕಾರ್ನ್ ಮಾಡೋದು, ಅದು ಯಾವಾಗ ನೋಡ್ಕೊಂಡ್ಲೋ ಗೊತ್ತಿಲ್ಲ. ಇದು ಮೈಕ್ರೋವೇವ್ ಓವೆನ್ದು ಡೋರ್ ತೆಗಿಯೋಕೆ ಹೋಗಿದ್ದಾಳೆ ಪಾಪ್ಕಾರ್ನ್ ಇಡೋಕ್ಕೆ. ಆ ಫೋರ್ಸಿಗೆ ಏನಾಗಿದೆ, ಮೇಲಿರೋದು ಮೈಕ್ರೋವೇವು ಅದು ಸ್ವಿಚ್ ಬೋರ್ಡಿಂದ ಸ್ವಿಚ್ ಕಿತ್ತೋಗಿ ಬಿದ್ದು ಇವಳ ಮೇಲೆ ಬಿದ್ದಿದೆ. ಢಮ್ ಅಂತ ಸೌಂಡ್ ಬಂತು. ನಾನು ಊಟ ಮಾಡ್ತಿದ್ದೆ, ಓಡೋದ್ರೆ ಅವಳ ಮೈ ಮೇಲೆ ಬಿದ್ದೋಗಿದೆ. ಪುಣ್ಯಕ್ಕೆ ಒಳಗಡೆ ಇರೋ ಗ್ಲಾಸ್ ಸೈಡಿಗೆ ಬಿದ್ದಿದೆ, ಅವಳ ಮೇಲೆ ಬಿದ್ದಿಲ್ಲ. ಒಂದು ಸೆಕೆಂಡ್ ಕೈ ಕಾಲೇ ಆಡಲಿಲ್ಲ ಅವತ್ತು, ಹಂಗಾಗೋಯ್ತು. ಇನ್ನೂ ನಡುಕ್ತಾ ಇದೆ ಕೈಯೆಲ್ಲ. ಇದೊಂದು 2 ನಿಮಿಷ ಹತ್ಬಿಟ್ಟು ಸುಮ್ಮನಾಗೋದ್ಲು. ನನಗೆ ಒಂಥರ ಸಖತ್ ಭಯ ಆಗೋಯ್ತು. ಏನದು ಹಂಗುರಿಸ್ತಾ ಇದೆಯಾ? ಎಷ್ಟು ಕಣ್ಣಲ್ಲಿ ಕಣ್ಣಿಡ್ಕೊಂಡು ನೋಡ್ಕೊಂಡ್ರು ಹಿಂಗಾಗುತ್ತೆ. ಜಾನೆ ನೀನು ನಿನ್ನ ಜಾನೆ ಕಟ್ಕೊಡು, ನಿನ್ನ ಜಾನೆ ಕಳ್ಕೊಂಡ್ಬಿಟ್ಟೆ. ಇದು ಸ್ನಾನ ಮಾಡ್ತಾರೆ ಅಗ್ಗಿ ಕೊಡು. ಅಪ್ಪು ಆಗಿಲ್ಲ ಕಣ ಅವಳಿಗೆ, ಅವಳ ಕಾಲದ ಬೇಲೆ ಹೋಗಿ ಪಾಕಿದ್ದ ನೋಡೆ. ಸೀತಾಫಲ 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 ನವ ಸೀತಾಫಲ. ಚಿಂಟುಗೆ ಆರ್ಡರ್ ಮಾಡಿರೋದು ಲಂಚ್ ಬಾಕ್ಸು. ಬ್ಯಾದು ಎಲ್ಲಿದೆ? ಬ್ಯಾದು ಇಲ್ಲಿ ಬ್ಯಾಗು. ಓ ಚಿಕ್ಕದಾಯ್ತಾ ಬಾಬು ಈ ಬ್ಯಾಗ್? ಅದೇ ಗೊತ್ತಾಗ್ತಾ ಇಲ್ಲ, ಅಷ್ಟೇ ಅನ್ಸುತ್ತಲ್ಲ. ಬಾಯ್ ಬೇಬಿ. ತುಂಬಾ ಟೈಟ್ ಆಯ್ತು, ಮರ್ಚ್ಕೊಬಿಡುತ್ತೆ. ಇವಾಗ್ಲೇ ಹೋಗ್ತೀಯಾ? ಡ್ಯಾಡಿ ಬಿಡುತ್ತೆ, ಹೋಗು ಕಾರಲ್ಲಿ. ನಂಗೆ ಕಾರ್ ಓಡ್ಸಕ್ ಬರಲ್ವಲ್ಲ. ಡ್ಯಾಡಿನ ಕರಿ. ಹಿಂದೆ ತಿರುಗು ನೋಡೋಣ ಹೆಂಗ್ ಕಾಣಿಸುತ್ತೆ. ಹಿಂದೆ ತಿರುಗು. ಹಾ ಇದೆಲ್ಲ ಕೊಡ್ತೀನಿ, ಹಿಂದೆ ತಿರುಗು. ಹಲೋ, ಈಗ ವಿಡಿಯೋ ಎಡಿಟ್ ಮಾಡುವಾಗ ಐ ಥಾಟ್ ಇದನ್ನ ಆನ್ಸರ್ ಮಾಡಲೇಬೇಕು. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ವ್ಲಾಗ್ಸಲ್ಲೂ ನೀವೆಲ್ಲ ಕೇಳಿರೋದು ಬಜೆಟ್ ಎಷ್ಟಾಯಿತು ಮಾಲ್ಡೀವ್ಸ್ ವ್ಲಾಗ್ಗೆ, ಆ್ಯಂಡ್ ಪಾಪುಗೆ ಏನೇನು ಊಟ ತಿನ್ಸಿದ್ರಿ, ಹೇಗೆ ಮ್ಯಾನೇಜ್ ಮಾಡಿದ್ರಿ ಗ್ರಂಥ ಫುಡ್ ರೊಟೀನ್ನ ಅಂತ. ಸೊ ಫಸ್ಟ್ಲಿ ಪ್ಯಾಕೇಜ್ ಅಂತ ಬಂದಾಗ ನಾನು ಯಾವುದೇ ಥ್ರೂ ಏಜೆನ್ಸೀಸ್ ಥ್ರೂ ಹೋಗಿಲ್ಲ. ಸೊ ನಾನೇ ಬುಕ್ ಮಾಡ್ಕೊಂಡು ಹೋಗಿದ್ದು. ಬಟ್ ನನ್ನ ಫ್ರೆಂಡ್ ಅವರು ಆಲ್ರೆಡಿ ಶೀಸ್ ಅ ಟ್ರಾವೆಲ್ ವ್ಲಾಗರ್, ಆ್ಯಂಡ್ 3 times ಏನೋ ಅವರು ಮಾಲ್ಡೀವ್ಸ್ಗೆ ಆಲ್ರೆಡಿ ಹೋಗಿ ಬಂದಿದ್ರಂತೆ. ಸೊ ಹಾಗಾಗಿ ಅವ್ರ ಹೆಲ್ಪ್ ತೊಗೊಂಡು ಹೆಂಗೆ ಮಾಡಬೇಕು, ಏನು ಮಾಡ್ಬೋದು ಅಂತೆಲ್ಲ ಕೇಳಿಕೊಂಡು ಬುಕ್ ಮಾಡಿದ್ದು. ಸೊ ವೆರಿ ಈಸಿ. ಸೊ ಫಸ್ಟ್ ಸಜೆಷನ್ ಅವ್ರು ನನಗೆ ಕೊಟ್ಟಿದ್ದೇನು ಅಂದರೆ, ನೀವು ಲೇಟಾಗಿ ಹೋಗಿ ಲ್ಯಾಂಡ್ ಆದರೆ ಸುಮ್ಮನೆ ಒಂದಿನ ಐಲ್ಯಾಂಡ್ ಬುಕ್ ಮಾಡಿಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದ್ಕಿಂತ ಒಂದಿನ ಮಾಲೆ ಸಿಟಿಲೇ ಇರ್ಬೋದು, ಅಲ್ಲೂ ಬೀಚು ಎಲ್ಲ ಇರುತ್ತೆ. ಬಟ್ ಹಾಗಂತ ಅದೇನು ತುಂಬ ಕಡಿಮೆ ಇರಲಿಲ್ಲ. ಆ ಪುಟ್ಟು ರೂಮ್ಗೆ ಐ ಥಿಂಕ್ 17,000 ಏನೋ ಇತ್ತು ಒಂದಿನಕ್ಕೆ ವಿತೌಟ್ ಫುಡ್. ಓಕೆ, ಸೊ ಬ್ರೇಕ್ಫಾಸ್ಟ್ ಇತ್ತು, ಬಟ್ ನಾವು ಬೆಳಗ್ಗೆನೇ ಚೆಕ್ಔಟ್ ಆಗಿದ್ದರಿಂದ ನಾವು ಬ್ರೇಕ್ಫಾಸ್ಟ್ ತಿನ್ನಲಿಲ್ಲ. ಸೊ ಅದು ಹೋಯಿತು. ಸೊ ದ್ಯಾಟ್ ವಾಸ್ ಒನ್ ಥಿಂಗ್. ಅದು ಬಿಟ್ಟು ಐಲ್ಯಾಂಡ್ ಅಲ್ಲಿ ಸಿಕ್ಕಾಬಟ್ಟೆ ಐಲ್ಯಾಂಡ್ಸ್ ಇದೆ. ಸೊ ನೀವು ಫಸ್ಟು ಇನ್ಸ್ಟಾಗ್ರಾಮ್ ಹೋಗಿ ಚೆಕ್ ಮಾಡಿ ನಿಮ್ಗೆ ಯಾವ ಐಲ್ಯಾಂಡ್ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಅಲ್ಲಿ ಮಕ್ಕಳು ಅಲೌವ್ ಮಾಡಲ್ಲ ಕೆಲವೊಂದು ಐಲ್ಯಾಂಡ್ಸಲ್ಲಿ. ಸೊ ಅದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ. ಇಟ್ ಈಸ್ ಓನ್ಲಿ ಫಾರ್ ಅಡಲ್ಟ್ಸ್ ಅಂತ ಇರುತ್ತೆ, ಮ್ಯಾರಿಡ್ ಕಪಲ್ ಆ ಥರ ಎಲ್ಲ. ಸೊ ಅದಕ್ಕೆ ನಾನು ಕಿಡ್ಸ್ ಫ್ರೆಂಡ್ಲಿ ಏರಿಯಾ, ಎಲ್ಲಿ
ಕಿಡ್ಸ್ ಪ್ಲೇ ಏರಿಯಾ ಇರುತ್ತೆ, ಆಮೇಲೆ ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಎಲ್ಲ ಇರುತ್ತೆ. ಅದನ್ನು ಒಂದಷ್ಟು ರಿಸರ್ಚ್ ಮಾಡಿ ಇನ್ಸ್ಟಾಗ್ರಾಮಲ್ಲೇ ಹುಡುಕಿ ಫೈನಲಿ ಒಂದು 2-3 ಶಾರ್ಟ್ ಲಿಸ್ಟ್ ಮಾಡಿದೆ. ಅದಾದಮೇಲೆ ನಂಗೆ ಇದು ಇಷ್ಟ ಆಯಿತು, ಬಿಕಾಸ್ ರೂಮ್ಸ್ ಎಲ್ಲ ಸ್ವಲ್ಪ ದೊಡ್ಡದಿತ್ತು. ಯೂಶಲಿ ಅಲ್ಲಿ ಕೆಲವೊಂದು ರೂಮ್ಸ್ ಪುಟ್ದಾಗಿರುತ್ತೆ, ನನಗೆ ಮಗು ಇರುತ್ತೆ, ಓಡಾಡ್ತಾ ಇರುತ್ತಲ್ವ, ಸೊ ಐ ವಾಂಟೆಡ್ ಸಮಥಿಂಗ್ ದಟ್ ಈಸ್ ಬಿಗ್, ಅಂದರೆ ಸ್ವಲ್ಪ ಹ್ಯೂಜ್ ಸ್ಪೇಸ್ ಇದ್ದರೆ ಪಾಪು ಓಡಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ, ರಿಸ್ಟ್ರಿಕ್ಷನ್ಸ್ ಇರಲ್ಲ ಅಂತ. ಸೊ ದಟ್ಸ್ ವೈ ಐ ಬುಕ್ಡ್ ಅಂಗ್ಸಾನಾ ವೆಲವಾರು ಅನ್ನೋ ಒಂದು ಐಲ್ಯಾಂಡ್ನ ಬುಕ್ ಮಾಡಿದ್ದು. 2 ದಿನ ಅಂದರೆ 2 nights ವಾಟರ್ ವಿಲ್ಲಾ ಆ್ಯಂಡ್ 2 nights ಬೀಚ್ ವಿಲ್ಲಾ ಬುಕ್ ಮಾಡಿದ್ದು. ಸೊ ಅವ್ರ ವೆಬ್ಸೈಟ್ ಥ್ರೂನೇ ಬುಕ್ ಮಾಡಿದ್ದು. ಸೊ ನೀವು ಇನ್ಸ್ಟಾಗ್ರಾಮ್ ಹೋದರೆ ಬಯೋಲಿ ಅವ್ರದ್ದು ವೆಬ್ಸೈಟ್ ಇರುತ್ತೆ. ಸೊ ವೆಬ್ಸೈಟಿಂದ ನೀವು ಯಾವ ರೂಮ್ಸ್ ಬೇಕು ಅಲ್ಲಿ ರೂಮ್ಸ್ ಇರುತ್ತೆ. ಅಗೇನ್ ಬೀಚ್ ವಿಲ್ಲಾಗೆ ಪೂಲ್ ಇರೋ ವಿಲ್ಲಾ ಇರುತ್ತೆ, ವಿತೌಟ್ ಪೂಲ್ ವಿಲ್ಲಾ ಇರುತ್ತೆ. ಸೊ ಈ ಥರ ಬೇರೆ ಬೇರೆ ಇರುತ್ತೆ, ಓಕೆನಾ. ಸೊ ನೀವು ನೋಡಿಕೊಂಡು ನಿಮ್ಗೆ ಯಾವ ರೂಮ್ ಬೇಕೋ ಬುಕ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಊಟನೂ ಅಷ್ಟೇ, ಆ ಪ್ಯಾಕೇಜಸಲ್ಲಿ ನೀವು ಬರೀ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ತೊಗೋಬೋದು, ಅಥವಾ ನೋ ಫುಡ್ ವಿತೌಟ್ ಫುಡ್ ಬರೀ ಸ್ಟೇ ತೊಗೋಬೋದು, ಅಥವಾ ಫುಲ್ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎಲ್ಲ ಇನ್ಕ್ಲೂಡೆಡ್ ಆಗಿರೋದು ತೊಗೋಬೋದು. ಆಮೇಲೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಆ್ಯಂಡ್ ಡ್ರಿಂಕ್ ಎಲ್ಲ ಇನ್ಕ್ಲೂಡೆಡ್, ಈ ಥರ ಬೇರೆ 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 ಇರುತ್ತೆ, ಓಕೆನಾ. ಸೊ ನಾವು ಫುಡ್ ಇನ್ಕ್ಲೂಡೆಡ್, ಆಲ್ 3 meals, ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ 3 ಇನ್ಕ್ಲೂಡೆಡ್. ಸೊ ಸ್ಟೇ ಮತ್ತು ಫುಡ್ ಇನ್ಕ್ಲೂಡ್ ಆಗಿರೋ ಪ್ಯಾಕೇಜ್ ತೊಗೊಂಡಿದ್ದು. ಸೊ ಅಗೇನ್ ನಿಮಗೆ ಪ್ರೈಸಸ್ ವೇರಿ ಆಗ್ತಾ ಇರುತ್ತೆ, ಸೀಸನ್ಸ್ ವೈಸ್ ವೇರಿ ಆಗುತ್ತೆ. ಮತ್ತು ಅಲ್ಲಿ ಎಲ್ಲ ನೋಡಿಕೊಂಡು ನಿಮಗೆ ಎಷ್ಟು ದಿನದ ಮುಂಚೆ ಬುಕ್ ಮಾಡ್ತೀರಾ ಆ್ಯಂಡ್ ಯಾವ ರೂಮ್ಸ್ ಬುಕ್ ಮಾಡ್ತೀರಾ ಇದೆಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ, ಓಕೆ. ಸೊ ನೀವು ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ ಎಷ್ಟು ಏನು ಅಂತ. ಆ್ಯಂಡ್ ಅಲ್ಲಿ ಎಲ್ಲನೂ ಡಾಲರ್ಸ್ ಲೆಕ್ಕದಲ್ಲೇ ಇರುತ್ತೆ. ಸೊ ನೀವು ನೋಡಿಕೊಂಡು ಬುಕ್ ಮಾಡ್ಬೋದು. ಆ್ಯಂಡ್ ಅಗೇನ್ ಫ್ಲೈಟು ಅಷ್ಟೇ, ನೀವು ಎಷ್ಟು ದಿನದ ಮುಂಚೆ ಬುಕ್ ಮಾಡ್ತೀರಾ. ಫ್ಲೈಟು ಅಷ್ಟೇ ಸೀಸನಲ್ಲಿ ಜಾಸ್ತಿ ಇರುತ್ತೆ. ನಮ್ದು ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಆಯಿತು ಫ್ಲೈಟು, ಬಿಕಾಸ್ ವಾರ್ ಎಲ್ಲ ನಡೀತಾ ಇತ್ತಲ್ಲ ಆ ಟೈಮಲ್ಲಿ. ಸೊ ಹಾಗಾಗಿ ನಮ್ದು ಸ್ವಲ್ಪ ಜಾಸ್ತಿ ಆಯಿತು. ಬಟ್ ನೀವು ಅದನ್ನೆಲ್ಲ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಸೊ ನಾನು ಅದಕ್ಕೆ ಐ ಡೋಂಟ್ ವಾಂಟ್ ಟು ಸೇ ದ ಎಕ್ಸಾಕ್ಟ್ ಅಮೌಂಟ್ ಎಷ್ಟಾಯಿತು ಏನಾಯಿತು ಅಂತೆಲ್ಲ, ಬಿಕಾಸ್ ಇಟ್ ಕೀಪ್ಸ್ ವೇರಿಯಿಂಗ್, ಓಕೆನಾ. ಸೊ ದಿಸ್ ಇಸ್ ಒನ್ ಥಿಂಗ್. ಆ್ಯಂಡ್ ಸೆಕೆಂಡ್ಲಿ ಗ್ರಂಥ ಅದು ಊಟ ಮತ್ತು ನಿದ್ದೆ. ಸೊ ನಿದ್ದೆ ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ. ಅವಳು ಆ್ಯಕ್ಚುಲಿ ಮಧ್ಯಾಹ್ನದೊತ್ತು ಮನೇಲಾದರೆ ಒಂದು 2.5 hours ನಿದ್ದೆ ಮಾಡ್ತಾಳೆ, 2 hours ಆದರೂ ನಿದ್ದೆ ಮಾಡ್ತಾಳೆ. ಬಟ್ ಅಲ್ಲಿ ಅವಳು ಬರೀ 1 hour ನಿದ್ದೆ ಮಾಡ್ತಾಯಿದ್ಲು, ಬಿಕಾಸ್ ಅವಳಿಗೆ ಆಟ ಆಡೋಕ್ಕೆ ನೋಡೋಕ್ಕೆ ಎಲ್ಲ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದ್ದಿದ್ದರಿಂದ. ಸೊ ಮಧ್ಯಾಹ್ನ 1 hour ಅಷ್ಟೇ ಮಲಗ್ತಾ ಇದ್ಲು. ಆ್ಯಂಡ್ ಬೆಳಗ್ಗೆನೂ ಬೇಗ ಎದ್ದೊಳ್ಬಿಡೋಳು. ಮನೇಲಾದರೆ 7:30 ಎದ್ದೊಳ್ತಾಳೆ, ಅಲ್ಲಿ 6:30 ಎದ್ಬಿಡೋಳು. ಸೊ ನಿದ್ದೆ ಒಂದು ಕಡಿಮೆ ಆಯಿತು. ಬಟ್ ಥ್ರೂ ಔಟ್ ನೈಟ್ ನಿದ್ದೆ ಮಾಡ್ತಾಯಿದ್ಲು, ಬಿಕಾಸ್ ಸುಸ್ತಾಗಿ ಹೋಗಿರೋದಲ್ಲ, ಬೇಗನೆ ಮಲಗಿ ಬೇಗ ಎದ್ದೊಳ್ತಾ ಇದ್ಲು. ಸೊ ನಿದ್ದೆ ಎಲ್ಲೂ ಏನೂ ಪ್ರಾಬ್ಲಮ್ ಅಂತ ಆಗಿಲ್ಲ. ಊಟ ಅಲ್ಲಿ ನಮಗೆ ನಮ್ಮದು ಸೌತ್ ಇಂಡಿಯನ್ ಫುಡ್ ಏನೂ ಸಿಗ್ತಾ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಚಪಾತಿ. ಅದು ನಮ್ಮ ಚಪಾತಿ ಥರ ಅಲ್ಲ, ಒಂದಿಷ್ಟು ಅಗಲ ತೆಳ್ಳು ಚಪಾತಿ ಥರ ಇರ್ತಿತ್ತು. ಸೊ ಅವಳಿಗೆ ಬೆಳಗ್ಗೆ ಹೊತ್ತು ಯೂಶಲಿ ನಾವು ಆಮ್ಲೆಟ್, ಪ್ಲೇನ್ ಆಮ್ಲೆಟ್ ಅವಳಿಗೆ ಮಾಡಿಸ್ತಾ ಇದ್ವಿ, ಬಿಕಾಸ್ ಅಲ್ಲೇ ನಮ್ಮ ಮುಂದೆನೇ ಆಮ್ಲೆಟ್ ಮಾಡಿಕೊಡೋರು. ನಾವು ಮಸಾಲ ಆಮ್ಲೆಟ್ ತೊಗೊಂಡು ಅವಳಿಗೆ ಪ್ಲೇನ್ ಆಮ್ಲೆಟ್ ಕೊಡ್ತಾ ಇದ್ವಿ. ಅದನ್ನು ಒಂದು ಚೂರು ತಿನ್ನೋಳು. ಅದಾದಮೇಲೆ ಸ್ಕ್ರಾಂಬಲ್ಡ್ ಎಗ್ ಇರ್ತಿತ್ತು, ಅದನ್ನು ತಿನ್ನಿಸ್ತಾ ಇದ್ದೆ. ಪ್ಯಾನ್ ಕೇಕು, ಫ್ರೆಂಚ್ ಟೋಸ್ಟು, ಹನೀಲಿ ಅವಳಿಗೆ ತುಂಬ ಇಷ್ಟ, ಹನಿ ಅಂದರೆ. ಸೊ ಅದರಲ್ಲಿ ಹನೀಲಿ ಹಚ್ಕೊಡ್ತಾ ಇದ್ರೆ ಅದನ್ನು ತಿಂತಿದ್ಲು. ಅದಾದಮೇಲೆ ಚಪಾತಿ ಹೇಳಿನಲ್ಲ, ಚಪಾತಿ ಇದ್ದಿದ್ದಿನ ಚಪಾತಿ. ಸೊ ಇದಿಷ್ಟು ಬೆಳಗ್ಗೆಗೆ ತಿನ್ನಿಸ್ತಾ ಇದ್ದಿದ್ದು. ಆ್ಯಂಡ್ ಮಧ್ಯಾಹ್ನಕ್ಕೆ ಯೂಶಲಿ ರೈಸ್ ಐಟಮ್ ಏನಾದರೂ ಇರ್ತಿತ್ತು. ಸೊ ಪ್ಲೇನ್ ರೈಸ್ ತಿನ್ನಿಸ್ತಾ ಇದ್ದೆ, ಅಥವಾ ಅಗೇನ್ ಚಪಾತಿ, ಅಥವಾ ಇನ್ನೇನಿರ್ತಿತ್ತು, ಐ ಥಿಂಕ್ ಇದೆರಡೇ ಜಾಸ್ತಿ ಮಧ್ಯಾಹ್ನದೊತ್ತು ತಿನ್ನಿಸ್ತಾ ಇದ್ದಿದ್ದು, ಅನ್ನ ಅಥವಾ ಚಪಾತಿ ಈ ಥರ. ನೈಟು ಒಂದಿನ ರಾಗಿ ದೋಸೆ ಇತ್ತು, ಅದಕ್ಕೆ ಅವ್ರೇನೋ ಬೇರೆ ಹೆಸರಿಟ್ಬಿಟ್ಟು ಕೊಟ್ಟಿದ್ರು, ಬಟ್ ಇಟ್ ವಾಸ್ ರಾಗಿ ದೋಸೆ. ಸೊ ರಾಗಿ ದೋಸೆ ತಿನ್ನಿಸ್ದೆ. ಆಮೇಲೆ ಸ್ಮ್ಯಾಶ್ಡ್ ಪೊಟ್ಯಾಟೊ ಇರ್ತಿತ್ತು, ಅದು ತಿನ್ನೋಳು. ಆಮೇಲೆ ಚಪಾತಿ, ಈ ಥರ ನೈಟ್ ಡಿನ್ನರ್ಗೆ ಏನಾದರೂ ತಿಂತಾಯಿದ್ಲು. ಇದು ಬಿಟ್ಟು ಇಟ್ ವಾಸ್ ಮೇನ್ಲಿ ಫ್ರೂಟ್ಸ್. ಅಲ್ಲಿ ಸಿಕ್ಕಾಬಟ್ಟೆ ಫ್ರೂಟ್ಸ್ ಇಟ್ಟಿರೋರು, ಸೊ ಚೆನ್ನಾಗಿ ಫ್ರೂಟ್ಸ್ ತಿನ್ನೋಳು. ಆಮೇಲೆ ಒಂದಿನ ಇತ್ತು ಚಾಕೋಸ್ ಅಲ್ಲಿ ಕೊಟ್ಟಿದ್ರು, ರೈಸ್ದು ಚಾಕೋಸ್ ಮತ್ತು ಚಾಕ್ಲೇಟ್ ಚಾಕೋಸ್. ಅದೊಂದಿನ ಇದೊಂದಿನ ಹಾಲಲ್ಲಿ ಹಾಕಿ ತಿನ್ನಿಸಿದ್ದೆ, ಅದನ್ನು ತಿಂದಿದ್ಲು. ಆಮೇಲೆ ಹಾಲಿಗೆ ಅಲ್ಲಿ ನಂದಿನಿ ಹಾಲೆಲ್ಲ ಸಿಗಲ್ಲ ಅಲ್ವಾ, ಸಿಕ್ಕಿದ್ರು ಅಲ್ಲಿ ತಣ್ಣಕ್ಕೆ ಕೋಲ್ಡ್ ಐಸ್ ಫ್ರಿಜ್ದು ಇಟ್ಟಿರ್ತಾರೆ. ಸೊ ನಾನು ಇಲ್ಲಿಂದಾನೇ ಫಾರ್ಮುಲಾ ಮಿಲ್ಕ್ ತೊಗೊಂಡು ಹೋಗಿದ್ದೆ. ಸೊ ಫಾರ್ಮುಲಾ ಮಿಲ್ಕೆ ಕೊಡ್ತಾ ಇದ್ದಿದ್ದು ಅವಳಿಗೆ ಅಷ್ಟೇ. ಸೊ ಊಟ ಎಲ್ಲ ಸಾರ್ಟೆಡ್. ಸೊ ದಿಸ್ ವಾಸ್ ಅಬೌಟ್ ದಿ ಟ್ರಿಪ್. ಐ ಹೋಪ್ ಎಲ್ಲ ಆನ್ಸರ್ ಮಾಡಿದ್ದೀನಿ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಸಿಕ್ಕಾಬಟ್ಟೆ ಪ್ರೀತಿ ಕೊಟ್ರಿ, ಫೋಟೋಸ್ಗಿರ್ಬೋದು ಆಮೇಲೆ ವೀಡಿಯೋಸ್ಗಿರ್ಬೋದು ಎಲ್ಲನೂ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫೋಟೋಸ್ ಯಾರು ಕ್ಲಿಕ್ ಮಾಡಿದ್ದು ಅಂತ ಕೇಳಿದ್ರಿ, ನನ್ನ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿರೋದು ಅಭಿ. ಆ್ಯಂಡ್ ನಂಗೆ ಗೊತ್ತಿಲ್ಲ ಎಲ್ಲಿಂದ ಅವ್ನು ಸಡನ್ನಾಗಿ ಟ್ಯಾಲೆಂಟ್ ಬಂತು ಅಂತ. ನಾನು ಯಾವಾಗೂ ಬೈತಿರ್ತೀನಿ, ನೀಟಾಗಿ ತೆಗಿಯೋ, ಕಣ್ಣು ಮುಚ್ಕೊಂಡು ಸುಮ್ಮನೆ ಹಿಂಗೆ ಹಿಡ್ಕೊಂಡು ಟಕ 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 ಅಂತ ತೆಗೆದುಬಿಡ್ತಾನೆ, ಹೆಂಗಿರ್ತೀನಿ ಅಂತಲೂ ನೋಡಿರಲ್ಲ ಅವನು. ಬಟ್ ಅಲ್ಲಿ ಐ ಡೋಂಟ್ ನೋ, ಮೇ ಬಿ ಆ
ಸೀನರಿ ಅಷ್ಟು ಚೆನ್ನಾಗಿ ಬಂತ ಏನೋ ಗೊತ್ತಿಲ್ಲ, ಸಖತ್ತಾಗಿ ತೆಗ್ದಿದ್ದ, ನಾನೇ ಫಿದಾ ಆಗಿಬಿಟ್ಟಿದ್ದೆ. ಆ್ಯಂಡ್ ವೀಡಿಯೋಸ್ ಎಲ್ಲ ನಾನು ಟ್ರೈಪಾಡ್ ಸ್ಟ್ಯಾಂಡ್ ತೊಗೊಂಡು ಹೋಗಿದ್ದೆ. ಸೊ ಟ್ರೈಪಾಡ್ಗೆ ಫೋನ್ ಹಾಕ್ಬಿಟ್ಟು ಬಿಟ್ಬಿಡ್ತಾ ಇದ್ದೆ. ಸೊ ಚೆನ್ನಾಗಿ ಒಂದಷ್ಟೊತ್ತು ರೆಕಾರ್ಡ್ ಆಗಿರೋದು, ನನಗೆ ಏನೇನು ಕ್ಲಿಪ್ಸ್ ಬೇಕೋ ತೊಗೋತಾ ಇದ್ದೆ. ಸೊ ದಿಸ್ ಇಸ್ ವಾಟ್ ವಿ ಡಿಡ್. ಐ ಹೋಪ್ ಐ ಹ್ಯಾವ್ ಆನ್ಸರ್ಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.